ಯಾವುದೇ ಆ್ಯಪ್ಗಳ ಸಹಾಯವಿಲ್ಲದೆ ಯೂಟ್ಯೂಬ್ ವಿಡಿಯೋನ ಬ್ಯಾಕ್ಗ್ರೌಂಡಲ್ಲಿ ಅಥವಾ ಹೋಮ್ ಸ್ಕ್ರೀನಲ್ಲಿ ಯಾವ ಥರ ರನ್ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಂಪಲ್ ಟ್ರಿಕ್ ಇದೆ. ಯಾವುದೇ ಆ್ಯಪ್ಗಳ ಅವಶ್ಯಕತೆ ಇರುವುದಿಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಮೊದಲಿಗೆ ನಾವು ಒಂದು ಯೂಟ್ಯೂಬ್ಗೆ ಹೋಗಬೇಕೀಗ. ಯೂಟ್ಯೂಬಲ್ಲಿ ಈ ಥರ ಒಂದು ವಿಡಿಯೋ ಇರುವಾಗ ಈ ವಿಡಿಯೋನ ನಾವು ಲಿಂಕ್ನ ಕಾಪಿ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ, ಇಲ್ಲಿ ಶೇರ್ ಅಂತ ಒಂದು ಬಟನ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಪಿ ಲಿಂಕ್ ಅಂತ ಬರುತ್ತೆ. ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಆಮೇಲೆ ನೀವು ಯೂಟ್ಯೂಬ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ನೀವು ಕ್ರೋಮ್ಗೆ ಬರಬೇಕು. ಇಲ್ಲಿ ಬಂದಾಗ ಹೊಸ ಟ್ಯಾಬಲ್ಲಿ ಸರ್ಚ್ ಆರ್ ಟೈಪ್ URL ಅಂತ ನಿಮಗೆ ಸಿಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೊಂದು ಬಟನ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಆ ಲಿಂಕು ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ಕೂಡ ಇದೆ ಲಿಂಕ್ ದ್ಯಾಟ್ ಯು ಹ್ಯಾವ್ ಕಾಪಿಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಡೈರೆಕ್ಟಾಗಿ ಪೇಸ್ಟ್ ಆಗುತ್ತೆ. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಲಿಂಕು ಪೇಸ್ಟ್ ಆಯಿತು. ಈಗ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕೀಪ್ಯಾಡಲ್ಲಿ ಇಲ್ಲೊಂದು ನಿಮಗೆ ಬಟನ್ ಕಾಣಿಸುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಯೂಟ್ಯೂಬ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬಂದಾಗ ಇಲ್ಲಿ 3 ಡಾಟ್ ಕಾಣಿಸುತ್ತೆ. ಇಲ್ಲಿ ಯೂಟ್ಯೂಬ್ ಅಂತ ಒಂದಿದೆಯಲ್ಲ, ಅಲ್ಲಿ 3 ಡಾಟ್ ಅಲ್ಲ, ಮೇಲ್ಗಡೆ ಕ್ರೋಮ್ದು 3 ಡಾಟ್ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಾಗ ನೀವು ಸಿಂಪಲ್ಲಾಗಿ ವಿಡಿಯೋನ ಪ್ಲೇ ಮಾಡಿ. ಇಲ್ಲಿ ನೋಡ್ಬೋದು, ವಿಡಿಯೋ ಪ್ಲೇ ಮಾಡಿ. ಇಲ್ಲಿ ನಿಮಗೆ ವಿಡಿಯೋ ಕೆಳಗಡೆ ಒಂದು ಬಾಕ್ಸ್ ಕಾಣಿಸುತ್ತೆ, ಜೂಮ್ ಇನ್ ಬಾಕ್ಸು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿ. ಈ ಥರ ವಿಡಿಯೋ ಪ್ಲೇ ಆಗುವಾಗ ಇದನ್ನು ನೀವು ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಹೋಮ್ ಸ್ಕ್ರೀನ್ನ ತೆಗೆದಾಗ ನಿಮಗೆ ನೋಡ್ಬೋದು, ಇಲ್ಲಿ ಹೋಮ್ ಸ್ಕ್ರೀನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅದು ವಿಡಿಯೋ ರನ್ ಆಗ್ತಾಯಿದೆ. ನೀವು ಎಲ್ಲಿ ಬೇಕಾದರೆ ವಿಡಿಯೋನ ರನ್ ಮಾಡ್ಬೋದು, ಯೂಟ್ಯೂಬ್ ವಿಡಿಯೋನ. ಈಗ ಯಾವುದೇ ಆ್ಯಪ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇನ್ಸ್ಟಾಗ್ರಾಮು ಕೂಡ ಯೂಸ್ ಆಗುತ್ತೆ. ಈಗ ಫೇಸ್ಬುಕ್ಕಲ್ಲಿ ತೋರಿಸ್ತೀನಿ, ಫೇಸ್ಬುಕ್ಕಲ್ಲಿ ಕೂಡ ಯೂಸ್ ಆಗುತ್ತೆ. ನೋಡಿ ಫೇಸ್ಬುಕ್ಕಲ್ಲಿ ಕೂಡ ರನ್ ಆಗ್ತಾಯಿದೆ. ಇದು ವಿಡಿಯೋ ಜೊತೆಗೆ ಆಡಿಯೋ ಕೂಡ ನಿಮಗೆ ಕೇಳಿಸುತ್ತೆ. ನಾನು ತೋರಿಸ್ತೀನಿ ನೋಡಿ. ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮದೊಂದು ಲಿಸ್ಟ್ ಬರುತ್ತೆ. ಎಷ್ಟೆಷ್ಟು ನಿಮ್ಮ ಮೊಬೈಲಲ್ಲಿ ಎಷ್ಟು ನೋಡೋದ್ರಲ್ಲಿ ತುಂಬ ಈಸಿಯಾಗಿದೆ. ಲಿಸ್ಟ್ ಕೂಡ ಅಪ್ಲೈ ಮಾಡ್ಬೋದು. ನೀವು ಇಲ್ಲಿ ನೋಡ್ಕೋಬೋದು ಯಾವುದನ್ನು ನೀವು ರೀಸೆಟ್ ಮಾಡ್ಬೇಕಂತ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.